1902ರಲ್ಲಿ ಶಿವನ ಸಂಬಂಧದಿಂದ ನಾವೇನು ಕರೆಂಟ್ ಉತ್ಪಾದನೆ ಮಾಡಿದ್ವಿ. ನಾನು ಆಗಲೇ ಹೇಳಿದೆ, ಅದನ್ನು ನಾವು ಮನೆಗೆ ಬಳಸಲಿಲ್ಲ, ಕೋಲಾರ ಗೋಲ್ಡ್ ಮೈನ್ಸ್ಗೆ ಕೊಡ್ತೀವಿ. ಯಾಕೆ ಮಾರಾಟ ಮಾಡ್ತೀವಿ. 1 ಹಾರ್ಸ್ ಪವರ್ಗೆ ಅವರು 7.5 ರೂಪಾಯಿ 8.5 ರೂಪಾಯಿ ಕೊಡ್ತಾರೆ. ನಮಗೆ ಬೇಕಲ್ಲ ಬಡ್ಜೆಟ್ಟು. ಅದಕ್ಕೆ ಅಲ್ಲೊಂದು ಕಂಡೀಷನ್ ಇತ್ತು, ಅವ್ರಿಗೆ ನಾವು ಕಮಿಟ್ ಆಗಿರುವಷ್ಟು, ಒಪ್ಪಂದ ಮಾಡಿಕೊಂಡಷ್ಟು ಕರೆಂಟ್ ಕೊಡೋಕ್ಕಾಗದೆ ಹೋದರೆ ಅವರು ಜನ್ರೇಟ್ರ್ ಇಟ್ಕೊಂಡು ಅವ್ರು ಮಾಡ್ಕೋತಾಯಿದ್ರು ಡೈನಮೋ. ನಾವು ಅಷ್ಟು ಕೊಡೋಕ್ಕಾಗದೆ ಹೋದರೆ ಎಷ್ಟು ಕಮ್ಮಿ ಆಗುತ್ತೆ ಅಷ್ಟಕ್ಕೆ ನಾವು ಫೈನ್ ಕಟ್ಟಬೇಕು. ಸಮ್ಮರಲ್ಲಿ ಕಾವೇರಿ ನೀರಲ್ಲಿ ಕಾವೇರಿ ನದಿಯಲ್ಲಿ ಹೆಚ್ಚಿಗೆ ನೀರು ಕಮ್ಮಿ ಆಗುತ್ತೆ ಮಳೆ ಇಲ್ಲ ಅಂದಾಗ. ಶಿವನ ಸಂಬಂಧಕ್ಕೆ ಬರೋದು ಕಾವೇರಿ ನೀರು ಕಮ್ಮಿ ಆದಾಗ ಕರೆಂಟ್ ಉತ್ಪಾದನೆ ಕಮ್ಮಿ ಆಗುತ್ತೆ. 1903ರಲ್ಲಿ ನಾವು ನೀರು ಕರೆಂಟ್ ಉತ್ಪಾದನೆ ಕಮ್ಮಿಯಾಗಿ ಅವ್ರಿಗೆ ಕೊಡೋದು ಕಮ್ಮಿಯಾಗಿ, ಸಪ್ಲೈ ಮಾಡೋದು ಕಮ್ಮಿಯಾಗಿ ಸುಮಾರು 70,000 ಪೌಂಡ್ನಷ್ಟು ನಾವು ಫೈನ್ ಕಟ್ತೀವಿ ಆ ಗೋಲ್ಡ್ ಕಂಪ್ನಿಗೆ. ಒಪ್ಪಂದ ಆ ಥರ. ನೀವು ಕೇಳಿದಷ್ಟು ಹಣ ಕೊಡ್ತೀವಿ, 7.5 8.5 1 ಹಾರ್ಸ್ ಪವರ್ಗೆ. ಕಮ್ಮಿ ಅದು ಕೊಟ್ಟಾಗ ನೀವು ನಮಗೆ ತೊಂದರೆ ಅಲ್ವಾ? ಜನ್ರೇಟ್ರಲ್ಲಿ ಮಾಡ್ತಿದ್ವಿ, ನಿಲ್ಲಿಸ್ಬಿಟ್ಟಿದ್ದೀವಿ ಜನ್ರೇಟ್ರು, ನಮಗೆ ತೊಂದರೆ ಆಗುತ್ತೆ. ಅಗ್ರಿಮೆಂಟ್ ಆ ಥರನೇ. ಸಮ್ಮರ್ ಪ್ರತಿ ವರ್ಷವೂ ಬೇಸಿಗೆ ಬಂದಾಗ ನೀರಿರಲ್ಲ, ಎಷ್ಟು ದಿನ ಫೈನ್ ಕಟ್ಟೋದು? ಹಾಗೇನು ಮಾಡ್ತಾರೆ, 1904ರಲ್ಲಿ ಒಂದು ಚಿಂತನೆ. ಮೈಸೂರು ರಾಜ್ಯಕ್ಕಿದ್ದದ್ದು 8 ಜಿಲ್ಲೆ. ಆಗ ಮೈಸೂರು ಜಿಲ್ಲೆ ದೊಡ್ಡದಾಗಿತ್ತು ಅಂತ ಅದನ್ನು ಕತ್ತರಿಸಿ ಮಂಡ್ಯ ಜಿಲ್ಲೆ ಮಾಡ್ತಾರೆ. 9 ಜಿಲ್ಲೆ ಆಗುತ್ತೆ. 2 ನದಿ ನಮಗೆ, ದೊಡ್ಡ ನದಿಗಳು 2, ಒಂದು ಕಾವೇರಿ, ಇನ್ನೊಂದು ಶರಾವತಿ ಶಿವಮೊಗ್ಗಲ್ಲಿ. ಗೇರ್ಸೊಪ್ಪೆ ಜಲಪಾತದಿಂದ ಕರೆಂಟ್ ಉತ್ಪಾದನೆ ಮಾಡೋಣ ಅಂತ ಇನ್ನೊಂದು ಚಿಂತನೆ ಬರುತ್ತೆ. ಫೈನ್ ಕಟ್ಟಾದ ಮೇಲೆ ತಮಾಷೆ ಅಂದರೆ, ನಾವು ಕನ್ನಡಿಗರಿಗೆ ಕಾವೇರಿಲೂ ತೊಂದರೆ, ಶರಾವತಿಲೂ ತೊಂದರೆ. ಕಾವೇರಿಗೆ ನಾವು ಮೇಲ್ಗಡೆ ಇದ್ದೀವಿ, ಕೆಳಗಡೆ ಇರುವಂಥ ರಾಜ್ಯ ಮದ್ರಾಸು, ತಮಿಳ್ನಾಡು. ನಾವಿಲ್ಲಿ ಮೇಲೆ ಕಟ್ಟಿದ್ರೆ ಕರೆಂಟ್ ಉತ್ಪಾದನೆ ಮಾಡಬೇಕು ಅಂದರೆ ತಮಿಳ್ನಾಡಿನವರು ಕೆಳಗಡೆ ಇರೋರ ಅನುಮತಿ ಬೇಕು. ಇವತ್ತು ಅದೇ ಅನುಭವಿಸ್ತಿದ್ದೀವಿ ನಾವು. ಶರಾವತಿಗೆ ಸಮಸ್ಯೆ ಏನು ಅಂದರೆ, ನಾವು ಕೆಳಗಿದ್ದೀವಿ, ಮೇಲ್ಗಡೆ ಬಾಂಬೆ ಇದೆ. ನೀರು ಗೇರ್ಸೊಪ್ಪೆ ಜಲಪಾತದಲ್ಲಿ ಬೀಳುತ್ತಲ್ಲ, ಹೀಗೆ ಬೀಳೋ ಪಾಯಿಂಟಿಂದ 6 ಅಡಿನೋ 8 ಅಡಿನೋ ಮೈಸೂರು ರಾಜ್ಯಕ್ಕೆ ಸೇರಿದ್ದು, 10 ಅಡಿ ಅಂತ ಅಂದ್ಕೊಳ್ಳೋಣ. ಬೀಳೋ ಪಾಯಿಂಟಿಂದ ಮೇಲೆ ಇಷ್ಟು 1.25 ಗೇಣು ಇಲ್ಲ 1 ಮೊಳ. ಅದು ಮೇಲ್ಗಡೆ ಎಲ್ಲ ಬಾಂಬೆ ಪ್ರಾವಿನ್ಸು. ಅದಕ್ಕೆ ಈಗಲೂ ನಾವು ಕರ್ನಾಟಕ ಸರ್ಕಾರದ ಗೆಸ್ಟ್ ಹೌಸ್ ಮುಂದೆ ನಿಂತ್ಕೊಂಡು ಫಾಲ್ಸ್ ನೋಡಿದ್ರೆ, ಫಾಲ್ಸ್ ಹಿಂದೆ ಒಂದು ಬಿಲ್ಡಿಂಗ್ ಇದೆ. ಅದ್ಯಾವುದು ಬಿಲ್ಡಿಂಗ್ ಅಂದರೆ ಬಾಂಬೆ ಗೆಸ್ಟ್ ಹೌಸು ಸಾರ್ ಅಂತಾರೆ. ಬಾಂಬೆ ಸರ್ಕಾರಕ್ಕೆ ಸೇರುತ್ತೆ. ಬಾಂಬೆ ಡೈರೆಕ್ಟ್ಲಿ ಅಂಡರ್ ದಿ ಕಂಟ್ರೋಲ್ ಆಫ್ ಬ್ರಿಟಿಷರ್ಸ್. ಕಲ್ಕತ್ತಾ, ಮದ್ರಾಸು, ಬಾಂಬೆ. ನಾವು ಕೆಳಗಿದ್ದೀವಿ, ಅವ್ರ ಮೇಲಿದ್ದಾರೆ, ಅವ್ರ ಪರ್ಮಿಷನ್ ತಗೋಬೇಕು. ಕಾವೇರಿಗೆ ನಾವು ಮೇಲಿದ್ದೀವಿ, ಕೆಳಗಿರೋರ ಪರ್ಮಿಷನ್ ಬೇಕು. ಶರಾವತಿಗೆ ನಾವು ಕೆಳಗಿದ್ದೀವಿ, ಮೇಲಿರೋರ ಪರ್ಮಿಷನ್ ಬೇಕು. ಏನೇ ಆಗಲಿ ಬ್ರಿಟಿಷರ ಪರ್ಮಿಷನ್ನು ಬೇಕು ನಮಗೆ. ಊಟ ಮಾಡಬೇಕಾದ್ರೂ ನಮ್ಮಲ್ಲಿ 4 ತುತ್ತು ಅವ್ರ ಪರ್ಮಿಷನ್ ಬೇಕು.
ಲಾರ್ಡ್ ಕರ್ಜನ್ನು ವೈಸ್ರಾಯಿ. ಸರ್ಕಾರ ಅವ್ರಿಗೆ ಕಾಗದ ಬರೆಯುತ್ತೆ. ಸರ್ಕಾರ ಅಂದರೆ ಎಕ್ಸಿಕ್ಯೂಟಿವ್ ಆಫೀಸರ್ ಯಾರು? ಮಹಾರಾಜ ಬರೆಯಲ್ಲ, ದಿವಾನ ಬರೀತಾರೆ. ಇವತ್ತು ಮುಖ್ಯಮಂತ್ರಿ ಕಾಗದ ಬರೆಯಲ್ಲ ಡೆಲ್ಲಿಗೆ, ಚೀಫ್ ಸೆಕ್ರೆಟರಿ ಬರೀತಾನೆ. ಈಸ್ ಪೇಯ್ಡ್ ಫಾರ್ ದೇಟ್. ಮೋದಿ ಕಾಗದ ಬರೆಯಲ್ಲ, ಪ್ರಧಾನಮಂತ್ರಿ. ಕ್ಯಾಬಿನೆಟ್ ಸೆಕ್ರೆಟ್ರಿ ಕಾಗದ ಬರೀತಾನೆ, ಕನ್ಸರ್ನ್ ಸೆಕ್ರೆಟ್ರಿಗೆ. ಅವನು ಬೇರೆಯವರು ಕಾಗದ ಬರೀತಾನೆ. ಆದರೆ ಮೈಸೂರು ಏನಾಗುತ್ತೆ, ನಾಲ್ವಡಿಯವ್ರ ಪೀರಿಯಡ್ ಬಂದಾಗ ಮಹಾರಾಜಂದು ಹೆಸರು ಹೇಳಲ್ಲ ಯಾರನ್ನು, ದಿವಾನ್ ವಿಶ್ವೇಶ್ವರಯ್ಯ ಅಂತಾರೆ. ಅವರೊಬ್ಬರದ್ದೇ, ಬೇರೆ ದಿವಾನ್ ಹೆಸರು ಹೇಳಲ್ಲ. ಇದು ಏನು ಹೇಳಬೇಕು ಗೊತ್ತಾಗಲ್ಲ. ಜಾತಿಯ ಪ್ರಾಧಾನ್ಯವನ್ನು ಕೊಟ್ಟು ವ್ಯಕ್ತಿ ಪೂಜೆ ಮಾಡೋದು, ಇಲ್ಲದ್ದನ್ನು ಅವ್ರಿಗೆ ಹೊರಿಸೋದು. ನನಗೆ ವಿಶೇಷವಾಗಿ ಯಾರ ಬಗ್ಗೆನೂ ನನಗೆ ಅಸಮಾಧಾನ ಇಲ್ಲ. ಆ ವ್ಯವಸ್ಥೆ ಇದೆಯಲ್ಲ, ಪದ್ಧತಿ ಆಯಿತಾ. 1904 ನಾವು ಪತ್ರ ಬರಿತೀವಿ, ವೈಸ್ರಾಯಿ ಅದನ್ನು ತಿರಸ್ಕಾರ ಮಾಡ್ತಾನೆ. ಜಗತ್ತಿನಲ್ಲೇ ಇಂಥ ಸುಂದರವಾದ ಅಣೆಕಟ್ಟೆ ಇಲ್ಲ, ಅಣೆಕಟ್ಟೆ ಅಲ್ಲ, ಜಲಪಾತ ಇಲ್ಲ. ಜುಜ್ಬಿ ಒಂದಷ್ಟು ಹಣಕ್ಕೋಸ್ಕರ ಅಲ್ಲಿ ಹಣ ಕಟ್ತೀವಿ, ಕರೆಂಟ್ ಉತ್ಪಾದನೆ ಮಾಡ್ತೀವಿ ಅಂತ ಹೋಗಿ ವಿಶ್ವ ಮೋಹಕ ಜಲಪಾತದ ಸೌಂದರ್ಯವನ್ನು ಹಾಳು ಮಾಡೋಕ್ಕೆ ನಾನು ಒಪ್ಪಲ್ಲ. ಇವತ್ತಲ್ಲ ನಾಳೆ ನಾನು ಬಿಟ್ಟು ಹೋಗ್ತೀನಿ, ಟ್ರಾನ್ಸ್ಫರ್ ಆಗ್ತೀನಿ. ನಾನು ಹೋಗುವಾಗ ನನ್ನ ಉತ್ತರಾಧಿಕಾರಿ ಅವನು ಬರ್ತಾನೆ, ಸಕ್ಸೆಸರ್ ವೈಸ್ರಾಯ್. ಅವ್ರಿಗೆ ನಾನು ಕಾಗದ ಬರೆದು ಹೋಗ್ತೀನಿ, ನಿನ್ನ ಮುಂದೆನೇ ಇಂಥದ್ದು ಬರುತ್ತೆ, ಹಣ ಕರೆಂಟ್ ಉತ್ಪಾದನೆ ಮಾಡೋಕ್ಕೆ ಅನುಮತಿ ಕೊಡಿ ಅಂತ. ನೀನು ಅದನ್ನು ಪರಿಗಣಿಸೋಕ್ಕೆ ಮುಂಚೆ ಒಂದು ಸಲ ಹೋಗಿ ಖುದ್ದಾಗಿ ಜಲಪಾತದ ಸೊಗಸನ್ನು ನೋಡು ಅಂಥೇಳಿ ಅವನು ಕಾಗದ ಬರೀತಾನೆ, ಒಂದು ಪೇಜು. ನನ್ನ ಹತ್ರ ಇದೆ, ಆ ಕಾಪಿ ಇದೆ, ಅವನದಲ್ಲ. ನಾನು 5-6 ವರ್ಷದಿಂದ ಒಂದು ಪುಸ್ತಕ ಬರೆದೆ, ನಾನು ಕನ್ನಂಬಾಡಿ ಕಟ್ಟೆ ಹೀಗೊಂದು ಆತ್ಮಕಥೆ ಅಂತ. ಅದ್ರಲ್ಲಿ ಪೂರ್ತಿ ಲೆಟರ್ಸ್ ಎಲ್ಲ ನಾನು ಕೋಟ್ ಮಾಡ್ತೀನಿ. ನಾನು ಏನು ಮಾತಾಡ್ತಿದ್ದೀನಿ ಇದ್ರ ಬಗ್ಗೆ ಎಲ್ಲವೂ ಅಧಿಕೃತ ದಾಖಲೆ ಇಟ್ಕೊಂಡು ಹೇಳ್ತಿರೋದು. ಅವನು ರಿಜೆಕ್ಟ್ ಮಾಡ್ದ. ನೆಕ್ಸ್ಟ್ ಏನು ನಮ್ಮ ಗತಿ? ನೀನೇ ನಮ್ಮ ಗತಿ ಕಣಮ್ಮ, ಕಾವೇರಮ್ಮ ಅಂತ ಕಾವೇರಮ್ಮನೇ ಹುಡುಕಬೇಕು. ಚೆಕ್ ಡ್ಯಾಮ್ ಕಟ್ಟೋಣ ಮತ್ತೆ. ಅರೆ ಈಗಲೇ ಸಾಕಷ್ಟು ಕಟ್ಟಿದ್ದೀವಿ ಚೆಕ್ ಡ್ಯಾಮ್, 6-8 ಇವೆ. ಇಲ್ಲದ ನೀರಿಗೆ ಇನ್ನೆಷ್ಟು ಚೆಕ್ ಡ್ಯಾಮ್ ಕಟ್ಟೋದು? ಬೇಡ. ಆಗ ಕನ್ನಂಬಾಡಿ ಸ್ಥಳವನ್ನು ಹುಡುಕ್ತಾರೆ. ಏಕೆಂದರೆ 3 ನದಿಗಳು ಸೇರ್ತವಲ್ಲಿ, ಕಾವೇರಿ, ಲಕ್ಷ್ಮಣ ತೀರ್ಥ ಮತ್ತು ಹೇಮಾವತಿ. ಒಂದಲ್ಲ ಒಂದಲ್ಲಿ ನೀರಿದ್ದೇ ಇರುತ್ತೆ, ಬರೋಲ್ಲ, ನೀರು ಕಮ್ಮಿ ಆಗೋಲ್ಲ, ನೀರು ಎಕ್ಸೆಸ್ ಇರುತ್ತೆ, ನಡೆಯುತ್ತೆ. ಕಟ್ಟೆ ಕಟ್ಟಬೇಕು ತೀರ್ಮಾನ ಮಾಡ್ತಾರೆ. ಏನು ಇವತ್ತು ಶೂ ಅಂದ್ಬಿಟ್ರೆ ನಾಳೆ ಕಟ್ಟೆ ರೆಡಿ ಆಗುತ್ತಾ? ಬೇಕು, 12-15 ವರ್ಷ ಬೇಕು. ಅಲ್ಲಿವರೆಗೆ ಫೈನ್ ಕಟ್ಟೋಣ. ಅವ್ರಿಗೆ ಬರೋ ಇನ್ಕಮಲ್ಲಿ ಅರ್ಧ ಮುಕ್ಕಾಲು ಫೈನೇ ಕಟ್ಟಬೇಕಲ್ಲ. ಬೆಂಗಳೂರು ಮೈಸೂರು ಕರೆಂಟ್ ಬೇರೆ ಕೊಟ್ಟಿದ್ದೀವಿ ಮನೆಗಳಿಗೆ, ಬೇರೆ ಇದಕ್ಕೆ ಉಪಯೋಗ ಆಗ್ತಾಯಿದೆ. ಹಾಗೇನು ಮಾಡ್ತಾರೆ, ಕ್ಯಾಪ್ಟನ್ ದಾಸ್ ಡೆಪ್ಟಿ ಚೀಫ್ ಇಂಜಿನಿಯರು, ಬೆಂಗಳೂರು ಸ್ಯಾಂಕಿ ಟ್ಯಾಂಕ್ ಇದೆಯಲ್ಲ, ಸ್ಯಾಂಕಿನೂ ಒಂದು ಕಾಲದಲ್ಲಿ ಚೀಫ್ ಇಂಜಿನಿಯರ್ ಆಗಿದ್ದ. ಅವನದು ಈ ಥರ ಇವರು ಇದೆಲ್ಲ ಹಿಸ್ಟ್ರಿ ಹೇಳಿ ಅರ್ಕಲ್ಗೂಡು, ರಾಮನಾಥ್ಪುರ ಪಕ್ಕ ಅರ್ಕಲ್ಗೂಡು ಅಂತಿದೆ. ಅರ್ಕಲ್ಗೂಡಿಂದ ಒಂದು 3-4 ಮೈಲಿ ದೂರದಲ್ಲಿ ಕಾವೇರಿ ನದಿಗೆ ಕೃಷ್ಣರಾಜೇಂದ್ರ
ಕಟ್ಟೆ ಅಂತ ಒಂದು ಕಟ್ಟೆ ಕಟ್ಟಿದ್ದಾರೆ, ಚೆಕ್ ಡ್ಯಾಮ್. ಆ ಚೆಕ್ ಡ್ಯಾಮ್ ಹೈಟು ಸುಮಾರು 18-20 ಅಡಿ ಎತ್ತರ ಇದೆ. ಅಲ್ಲಿಂದ ನೀರನ್ನು 80 ಮೈಲಿ ದೂರದ ಶಿವನ ಸಮುದ್ರಕ್ಕೆ ಸಾಗಿಸೋದು. ಟೆಂಪ್ರರಿ ಅರೇಂಜ್ಮೆಂಟು. ಬೇಸಿಗೆಯಲ್ಲಿ ನೀರಿಲ್ವಲ್ಲ, ಆವಾಗ ಟೆಂಪ್ರರಿ ಕನೆಕ್ಷನ್ ಪೈಪ್ಗಳು ಹಾಕಿ ಕಟ್ಟೇಪುರದ ಈ ಕೃಷ್ಣರಾಜೇಂದ್ರ ಕಟ್ಟೆಯಿಂದ ಅಲ್ಲಿಗೆ 80-90 ಮೈಲಿ ದೂರದ ಸುಮಾರು 80 ಮೈಲಿ ನೀರು ಸಾಗಿಸೋದು ಟೆಂಪ್ರರಿ ಅರೇಂಜ್ಮೆಂಟ್. ಮಾಡಲೇಬೇಕಲ್ಲ, ಮಾಡ್ತಾರೆ. ಅದು ಸಕ್ಸಸ್ಫುಲ್ಲಾಗಿ ನಡೀತಿರುತ್ತೆ. ಆಗ ಮೆಕ್ಹಚಿನ್ ಚೀಫ್ ಇಂಜಿನಿಯರು, ಕ್ಯಾಪ್ಟನ್ ಡಾವೆಸ್ ಅಥವಾ ಡಾಸ್ ಡೆಪ್ಟಿ ಚೀಫ್ ಇಂಜಿನಿಯರು. ಇವನು ಡಾಸು ಅರೇಂಜ್ ಮಾಡಿದ್ದ ಟೆಂಪ್ರರಿ ಅರೇಂಜ್ಮೆಂಟು. ಸಾವಿರದ 1909 ಏಪ್ರಿಲ್ಲೋ ಮೇನೋ 29ನೇ ತಾರೀಕು ಇದ್ದಕ್ಕಿದ್ದಂಗೆ ಫ್ಲಡ್ಸು ಜಾಸ್ತಿ ಬಂದ್ಬಿಡುತ್ತೆ. 3-4 ದಿನ ಮಳೆ ಆಗುತ್ತೆ ಜೋರಾಗಿ ಆ ಏರಿಯಲ್ಲಿ. ಸಿಕ್ಕಾಪಟ್ಟೆ ಫ್ಲಡ್ಸ್ ಆಗುತ್ತೆ. ಈ ಟೆಂಪ್ರರಿ ಕನೆಕ್ಷನ್ ಏನು ಮಾಡಿದ್ದ ಅದು ಏರೋಪೇರ್ ಆಗೋಗುತ್ತೆ. ಫ್ಲಡ್ಸು ಹೊಟ್ಟೆಗೆ ಸಿಕ್ಕಿ ಅದೊಂಚೂರು ಚೇಂಜ್ ಆಗುತ್ತೆ. ಏನು ಮಾಡಬೇಕು? ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟು ಇಂಜಿನಿಯರ್ಗಳದನ್ನು ರಿಪೇರಿ ಮಾಡಲೇಬೇಕಲ್ವಾ, ಸರಿಪಡಿಸ್ಬೇಕು. 30ನೇ ತಾರೀಕು ಇವನು ಕ್ಯಾಪ್ಟನ್ ಡಾಸ್ ಕಟ್ಟೇಪುರದ 7 ಜನ ಕೂಲಿಗಳು ಕರ್ಕೊಂಡು ತೆಪ್ಪದಲ್ಲಿ ರಿಪೇರಿ ಮಾಡೋಕ್ಕೆ ಹೋಗ್ತಾನೆ. ರಿಪೇರಿ ಮಾಡ್ತಾನೆ. ಜಾಯಿಂಟ್ ಬಿಚ್ಚೋಗಿರುತ್ತೆ, ಎಲ್ಲ ಹಗ್ಗ ಬಿಚ್ಚೋಗಿರುತ್ತೆ, ಏನೋ ಈ ಥರ ಸಡ್ಲಾಗಿದ್ದು ಸರಿ ಮಾಡಿ ರೀಕನೆಕ್ಷನ್ ಕೊಟ್ಟು ಅವನು ಇನ್ಚಾರ್ಜ್ ಚೀಫ್ ಇಂಜಿನಿಯರ್. ಅವತ್ತು ಮೆಕ್ಹಚಿನ್ ರಿಟೈರ್ ಆಗಿದ್ದ, ಇನ್ಚಾರ್ಜ್ ಚೀಫ್ ಇಂಜಿನಿಯರ್. ರಿಪೇರಿ ಮಾಡ್ತಾನೆ. ರಿಪೇರಿ ಮಾಡಿ ಬರುವಾಗ ಅವನಿಗೆ 31 ವರ್ಷ. ಯಾಕೆ ಹೇಳ್ತೀನಿ ಅಂದರೆ ಅದು ಭಾಳ ಮುಖ್ಯ. ನದಿ ಒಂದು ದಡದಲ್ಲಿ ಕಟ್ಟೇಪುರ ಹಳ್ಳಿ ಇದೆ, ಇನ್ನೊಂದು ಕಡೆಯಲ್ಲಿ ಒಂದು ಸಣ್ಣ ಐಲ್ಯಾಂಡ್ ಇದೆ. ನಾನು ಅಲ್ಲಿಗೆ ಹೋಗಿದ್ದೀನಿ. ಸಣ್ಣ ಐಲ್ಯಾಂಡ್ ಇದೆ.